Hello my dear students, welcome to Elegant Electronics. ಈ ದಿನ ಕೆಇವರು ಎರಡು ಹೊಸ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ. ಅದರಲ್ಲಿ ಒಂದು ಇಲ್ಲಿ ನೋಡ್ತಾ ಇರಬಹುದು ನೀವು UGCET ಫೈನಲ್ ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಮಾಡಿದ್ದಾರೆ. ಸೊ ನನ್ನ ಸಿಸ್ಟಮ್ ಅಲ್ಲಿ ಓಪನ್ ಆಗ್ತಿಲ್ಲ. ಸೊ ಮೋಸ್ಟ್ಲಿ ಅವರು ಇನ್ನು ಅಪ್ಲೋಡ್ ಮಾಡ್ತಿರ್ಬೋದು, ಇಲ್ಲ ನನ್ನ ಇಂಟರ್ನೆಟ್ ಸ್ಲೋ ಇರ್ಬೋದು, ಗೊತ್ತಿಲ್ಲ. ನಿಮ್ಗೆ ಏನಾದರೂ ಡೌನ್ಲೋಡ್ ಮಾಡಿದ್ರೆ ಗೋ ಥ್ರೂ ದ ಫೈನಲ್ CET ಸೀಟ್ ಮ್ಯಾಟ್ರಿಕ್ಸ್. ಏನು ಯೂಸ್ ಆಗುತ್ತೆ ನಿಮಗೆ ಸೀಟ್ ಮ್ಯಾಟ್ರಿಕ್ಸ್ ಅಂದರೆ, ನೀವು ನಿಮಗೆ ಇಂಟ್ರೆಸ್ಟ್ ಇರುವಂಥ ಕಾಲೇಜುಗಳಲ್ಲಿ ಇಂಟ್ರೆಸ್ಟ್ ಇರುವ ಕೋರ್ಸ್ಗಳಲ್ಲಿ ಎಷ್ಟು ಇಂಟೇಕ್ ಅಲ್ಲಿದೆ, ನಿಮ್ಮ ಕ್ಯಾಟಗರಿಯಲ್ಲಿ ಆ ಕಾಲೇಜಲ್ಲಿ ಎಷ್ಟು ಸೀಟ್ಸ್ ರಿಸರ್ವ್ ಆಗಿದೆ. ಸೊ ಈ ಡೀಟೇಲ್ಸ್ ಎಲ್ಲ ನಿಮಗೆ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಹೈದರಾಬಾದ್ ಕರ್ನಾಟಕ, ಇಲ್ಲ ರೂರಲ್ಲು ಕನ್ನಡ ಮೀಡಿಯಮಲ್ಲಿ ಇರ್ತೀರಾ, ಆ ಕಾಲೇಜಲ್ಲಿ ಅದು ರಿಸರ್ವೇಷನ್ ಇದೆಯಾ ಇಲ್ವಾ, ಇದ್ರೆ ಎಷ್ಟು ಸೀಟ್ ಇದೆ. ಸೊ ನಿಮ್ಗೆ ಇಂಟ್ರೆಸ್ಟೆಡ್ ಒಂದು 10-20 ಕಾಲೇಜ್ ಇರುತ್ತೆ. ಆ ಕಾಲೇಜ್ಗಳ ಬಗ್ಗೆ ಎಲ್ಲ ನೀವು ಸರ್ವೆ ಮಾಡೋದಕ್ಕೆ ನಿಮಗೆ UGCET 2025 ಫೈನಲ್ ಸೀಟ್ ಮ್ಯಾಟ್ರಿಕ್ಸು ಯೂಸ್ ಆಗುತ್ತೆ. ಇದರ ಜೊತೆಗೆ ಇನ್ನೂ ಒಂದು ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ ನೀಟ್ ಆಸ್ಪಿರೆಂಟ್ಸ್ಗೆ ರೋಲ್ ನಂಬರ್ ಎನ್ರೋಲ್ಮೆಂಟ್ ನೋಟ್. ರೋಲ್ ನಂಬರು ನೀವು ಎನ್ರೋಲ್ ಮಾಡ್ಕೋಬೇಕಾಗುತ್ತೆ. ಯಾರು ಓನ್ಲಿ ಫಾರ್ UGCET 2025 ರಿಜಿಸ್ಟರ್ಡ್ ಕ್ಯಾಂಡಿಡೇಟ್ಸ್, CET ಆ್ಯಂಡ್ ನೀಟ್ ಎರಡಕ್ಕೂ ನೀವು ಮೊದಲೇ KEಯಲ್ಲಿ ಅಪ್ಲೈ ಮಾಡಿದ್ರಿ. ಸೊ ಅವರು ಈಗ UG ನೀಟ್ ರೋಲ್ ನಂಬರ್ನ ಎನ್ರೋಲ್ ಮಾಡಬೇಕಾಗತ್ತೆ. ಹೊಸದಾಗಿ ರಿಜಿಸ್ಟ್ರೇಷನ್ ಅಲ್ಲ ಇದು. ಓನ್ಲಿ ಫಾರ್ UGCET 2025 ರಿಜಿಸ್ಟರ್ಡ್ ಕ್ಯಾಂಡಿಡೇಟ್ಸ್ ಮಾತ್ರ ದೇ ನೀಡ್ ಟು ಎಂಟರ್ ದೇರ್ ರೋಲ್ ನಂಬರ್. ಇನ್ನು ಒಂದ್ಸರಿ ಕ್ಲಿಕ್ ಮಾಡಿ ನೋಡ್ತೀನಿ. ಐ ವಿಲ್ ಚೆಕ್ ವೆದರ್ ಇಟ್ ವಿಲ್ ಓಪನ್ ಆರ್ ನಾಟ್. ಸೊ ಯಾವುದು ಓಪನ್ ಆಗ್ತಿಲ್ಲ. ಓಪನ್ ಆದಮೇಲೆ ಆಮೇಲೆ ಡೀಟೇಲ್ಸು ಕೊಡಲಿಕ್ಕೆ ನಿಮಗೆ ಟ್ರೈ ಮಾಡ್ತೀನಿ. ಹಾಗೆ CET ಮ್ಯಾಟ್ರಿಕ್ಸು ಸಹ ಓಪನ್ ಆಗ್ತಾ ಇರಲಿಲ್ಲ. CET ಮ್ಯಾಟ್ರಿಕ್ಸ್ ಸೊ ಇದು ಇನ್ನು ಲೋಡ್ ಆಗ್ತಿರತ್ತೆ, ಅಪ್ಲೋಡ್ ಮಾಡ್ತಿರ್ತಾರೆ ಅನಿಸುತ್ತೆ. ಸೊ ಇವೆರಡು ನೋಟಿಫಿಕೇಶನ್ ಇದೆ. ದಯವಿಟ್ಟು KE ವೆಬ್ಸೈಟ್ ವಿಸಿಟ್ ಮಾಡಿ, ಸೀಟ್ ಮ್ಯಾಟ್ರಿಕ್ಸು ಸಹ ಡೌನ್ಲೋಡ್ ಮಾಡ್ಕೊಳ್ಳಿ. ಹಾಗೆ ನೀಟ್ ರೋಲ್ ನಂಬರ್ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆಯೋ ನೀಟ್ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ, ವೆದರ್ ಮೆಡಿಕಲ್, ಡೆಂಟಲ್, ಆಯುರ್ವೇದ, ಯುನಾನಿ, ಹೋಮಿಯೋಪತಿ, ಯಾವುದೇ ಕೋರ್ಸ್ಗೆ ನೀವು ಅಡ್ಮಿಷನ್ ತಗೊಳ್ಳೋಕ್ಕೆ ಇಂಟ್ರೆಸ್ಟ್ ಇದ್ದರೆ, ಈವನ್ ಇನ್ಕ್ಲೂಡಿಂಗ್ ಯೋಗ ಆ್ಯಂಡ್ ನ್ಯಾಚುರೋಪತಿ, ಸೊ ನೀವು UG ನೀಟ್ ರೋಲ್ ನಂಬರ್ನ ಎನ್ರೋಲ್ ಮಾಡ್ಕೋಬೇಕಾಗತ್ತೆ. ಸೊ ದೀಸ್ ಆರ್ ದ ಸ್ಟೆಪ್ಸ್ ಟು ಬಿ ಫಾಲೋಡ್. ಇದೆಲ್ಲ ಏನು ತೋರಿಸುತ್ತೆ ಅಂದರೆ, ಕೌನ್ಸಿಲಿಂಗ್ ಸದ್ಯದಲ್ಲೇ ಸ್ಟಾರ್ಟ್ ಆಗೋ ಮುನ್ಸೂಚನೆ ಇದು. ಮಳೆ ಬರ್ತಿದ್ದಕ್ಕೆ ಮೊದಲು ಒಂದಷ್ಟು ಮೋಡ ಬರುತ್ತೆ, ಸ್ವಲ್ಪ ವಾತಾವರಣ ತಂಪಾಗುತ್ತೆ. ಸೊ ಆ ಥರ ಇದೆಲ್ಲ ಸ್ಟಾರ್ಟ್ ಆಗ್ತಾ ಇದೆ ನಿಧಾನವಾಗಿ. ಆದರೂ ನಿಮಗೆ ಟೈಮ್ ಇದೆ. ಯಾಕೆಂದರೆ ಇನ್ನು ಲಾಂಗ್ ಟರ್ಮ್ ಸ್ಟೂಡೆಂಟ್ಸ್ಗೆ ನೀಟ್ ರಿಜಿಸ್ಟ್ರೇಷನ್ಗೆ ಇನ್ನೂ ಟೈಮ್ ಕೊಟ್ಟಿಲ್ಲ, ಇನ್ನೂ ಅನೌನ್ಸೇ ಮಾಡಿಲ್ಲ. ಸೊ ಅದೆಲ್ಲ ಆಗಿ ವಾರ 10 ದಿನ ಎಕ್ಸ್ಟೆನ್ಷನ್ ಕೊಡ್ತಾರೆ. ಫಸ್ಟ್ ಲಾಸ್ಟ್ ಡೇಟ್ ಅಂತಾರೆ, ಅದಾದಮೇಲೆ ಒಂದಷ್ಟು ಎಕ್ಸ್ಟೆಂಡ್ ಮಾಡ್ತಾರೆ. ಸೊ ಹೀಗೆ ತಳ್ತಾ ಹೋಗ್ತಾರೆ. ಸೊ ಇನ್ನು ಮೇಲೆ KE ವೆಬ್ಸೈಟ್ನ ಡೈಲಿ ಮಿನಿಮಮ್ ಒಂದು 3-4 ಸರಿ ಮೊಬೈಲ್ ಎಲ್ಲರ ಹತ್ರ ಇರುತ್ತೆ, ಏನೇನೋ ನೋಡ್ತಿರ್ತೀರಾ. ಸೊ ಆಗಾಗ ಚೆಕ್ ಮಾಡ್ತಾರೆ ವೆಬ್ಸೈಟು, ಈ ಥರ ಅಪ್ಡೇಟ್ಸ್ ಬರ್ತಾ ಇರುತ್ತೆ. ಸೊ ದೀಸ್ ಆರ್ ದ ಅಫಿಷಿಯಲ್ ಅಪ್ಡೇಟ್ಸ್. ಇನ್ಯಾವುದಕ್ಕೂ ಕಾಯೋ ಬದಲು ಆಲ್ವೇಸ್ ವಿಸಿಟ್ KE ವೆಬ್ಸೈಟ್ ಇಫ್ ಯು ಆರ್ ಪಾರ್ಟಿಸಿಪೇಟಿಂಗ್ ಇನ್ ದ ಸ್ಟೇಟ್ ಕೌನ್ಸಿಲಿಂಗ್. ಇಲ್ಲ ಆಲ್ ಇಂಡಿಯಾ ಕೋಟಾದಲ್ಲಿ ನಾನು ಟ್ರೈ ಮಾಡ್ತೀನಿ ಅಂದರೆ MCC ಮೆಡಿಕಲ್ ಕೌನ್ಸಿಲಿಂಗ್ ಕಮಿಟಿ ವೆಬ್ಸೈಟ್ನ ಆಗಾಗ ವಿಸಿಟ್ ಮಾಡ್ತಾ ಇರೋದು ನಿಮಗೆ ಒಳ್ಳೆಯದು. ಸೊ ದಿಸ್ ಇಸ್ ಅಬೌಟ್ ಟುಡೇಸ್ 2 notifications. Thank you and all the best for your counseling.